ರಾಜ್ಯದಲ್ಲಿ ಮುಂಗಾರು ಕೈ ಕೊಟ್ಟಿದ್ದೇ ಕೊಟ್ಟಿದ್ದು ರೈತರ ಬದುಕಂತೂ ಅಕ್ಷರಶಃ ಅತಂತ್ರವಾಗಿ ಹೋಗಿದೆ. ಮಳೆ ನಂಬಿಕೊಂಡ್ರು, ಬೆಳೆ ಬೆಳಿಬೇಕು ಅಂತ ಹೇಳಿ ಸಾಲ ಸೂಲ ಮಾಡಿದ್ರು. ಈಗ ನೋಡಿದ್ರೆ ಬೆಳೆ ಕೈ ಕೊಟ್ಟಿದೆ. ಈ ಕಡೆ ಹೆಂಗಾದ್ರೂ ಮಾಡಿ ಬೆಳೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ಗೊಬ್ಬರ ಗಿಬ್ಬರ ತರೋದಕ್ಕೆ ಹೋದ್ರೆ ಅದು ಕೂಡ ಈಗ ಸಮಸ್ಯೆ ಸೃಷ್ಟಿ ಮಾಡಿದೆಯಂತೆ. ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ, ಬೆಳೆ ಬೆಳೆಯೋದು ಹೆಂಗೆ, ಮಳೆ ಕೂಡ ಕೈ ಕೊಟ್ಟಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದು ವೇಳೆ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ನಾವು ರಾಯಚೂರನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಅನ್ನದಾತರು ಸಿಡಿದೇಳ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಯಚೂರಿನಲ್ಲಿ ರಸಗೊಬ್ಬರದ ಕೊರತೆ, ಗೊಬ್ಬರಕ್ಕಾಗಿ ಭೀತಿಗಿಳಿದ ಅನ್ನದಾತರು. ಇನ್ನೆರಡು ದಿನಗಳಲ್ಲಿ ಗೊಬ್ಬರ ಸಿಗದಿದ್ರೆ ಬಂದ್ ಎಚ್ಚರಿಕೆ. ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲಿ ಸುರಿದು ಅಲ್ಪ ಮಳೆಗೆ ರೈತರು ಎಲ್ಲೆಡೆ ಹತ್ತಿ, ತೊಗರಿ, ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆಗಳನ್ನ ಬೆಳೆದಿದ್ದಾರೆ. ಆದ್ರೆ ಬಳಿಕ ಮಳೆ ಕೈಕೊಟ್ಟಿದ್ದು ನುಂಗಲಾರದ ತುತ್ತಾಗಿದೆ. ರಸಗೊಬ್ಬರದ ಕೊರತೆ ಆರಂಭದಿಂದಲೂ ರೈತರನ್ನ ಕಾಡ್ತಾ ಇದೆ. ರೈತ ಸಂಪರ್ಕ ಕೇಂದ್ರ, ಸೊಸೈಟಿಗಳಲ್ಲಿ ರಸಗೊಬ್ಬರ ಹಂಚಿಕೆ ಮಾಡ್ತಾ ಇಲ್ಲ. ಹೀಗಾಗಿ ಗ್ರಾಮೀಣ ಭಾಗದ ರೈತರು ರಾಯಚೂರಿಗೆ ಬರಬೇಕಿದೆ. ಇಲ್ಲಿನ ಒಕ್ಕಲುತನ, ಹುಟ್ಟುವಳಿ, ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದಲ್ಲಿ ನಿತ್ಯ 50 ಜನರಿಗೆ ಮಾತ್ರ ರಸಗೊಬ್ಬರ ವಿತರಿಸಲಾಗ್ತಿದೆ. ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತರೂ ಕೂಡ ಟೋಕನ್ ಸಿಗೋದಿಲ್ಲ. ಟೋಕನ್ ನೀಡುವ 50 ರಿಂದ 60 ರೈತರಿಗೆ ಮಾತ್ರ ರಸಗೊಬ್ಬರ ಸಿಗ್ತಾ ಇದ್ದು, ನೂರಾರು ರೈತರು ಖಾಲಿ ಕೈಯಲ್ಲಿ ನಿತ್ಯ ಗ್ರಾಮಗಳಿಗೆ ಮರಳಬೇಕಿದೆ. ಒಬ್ಬ ರೈತನಿಗೆ ಎಕರೆಗೆ 1 ಚೀಲ ಯೂರಿಯಾ, 3 ಚೀಲ ಡಿಎಪಿ ಅನ್ನುವ ನಿಯಮ ಮಾಡಲಾಗಿದೆ. ಆದರೆ ಅದನ್ನು ಕೂಡ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ನ್ಯಾನೋ ಯೂರಿಯಾ, ಕಾಂಪ್ಲೆಕ್ಸ್ ಗೊಬ್ಬರ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಕಡ್ಡಾಯ ಮಾಡ್ತಿದ್ದಾರೆ. ಆದರೆ ರೈತರು ಬೆಳೆ ಹೂ ಬಿಡುವ ಸಮಯದಲ್ಲಿ ಕಾಂಪ್ಲೆಕ್ಸ್ ಕೊಡಿ, ಈಗ ಯೂರಿಯಾ ಹಾಗೂ ಡಿಎಪಿ ಕೊಡಿ ಅಂತ ಒತ್ತಾಯಿಸಿ ಹೋರಾಟವನ್ನ ನಡೆಸುತ್ತಿದ್ದಾರೆ. ಇನ್ನೆರಡು ದಿನದಲ್ಲಿ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡದಿದ್ರೆ ರಾಯಚೂರು ಬಂದ್ ಮಾಡೋದಾಗಿ ರೈತರು ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ. ಅವರು ಬರೋದು 9:30 10 ಗಂಟೆಗೆ ಬರ್ತಾರೆ. ಎಲ್ಲ ಒಂದು 100 ಟೋಕನ್ ಕೊಡ್ತಾರೆ. 100 ಟೋಕನ್ ಆಗುವವರೆಗೆ ಆಮೇಲೆ ಮುಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ರೈತರು ಸುಮಾರು ಒಂದು 500 ಜನ ಅದು ಬಂದಿರ್ತೀವಿ. 100 ಟೋಕನ್ ಹೋದ್ಮೇಲೆ ನಾವು ಒಂದು 20 ಕಿಲೋಮೀಟರ್ಲಿಂದ ಇಲ್ಲಿ ಬಂದು ಕಾಯ್ಕೊಂಡು ಕುಂತ್ಕೊಂಡು ಅದು ಸಾಯಂಕಾಲ ಕೊಡ್ತಾನೆ, ಇವಾಗ ಕೊಡ್ತಾನೆ. ನಿನ್ನೆ 7 ಗಂಟೆ ತನಕ ಕುಂತೀವಿ ಸರ್, ಮೊನ್ನೆ 7 ಗಂಟೆ ತನಕ ಕುಂತೀವಿ. ಇನ್ನಾದರೂ ಟೋಕನ್ ಸಿಕ್ಕಿಲ್ಲ, ಈಗೂ ಟೋಕನ್ ಸಿಕ್ಕಿಲ್ಲ ನಮ್ಗೆ. ಏನು ಆಯಿತು ನಾಳೆ ಕೊಡ್ತೀವಿ ಅಂತಾರೆ. ನಿನ್ನೆ ನಾಳೆ ಕೊಂತಾರೆ, ಇವತ್ತು DF ಇಲ್ಲ ಅಂತಾರೆ. ಗೋಡಾನುಗಳಲ್ಲಿ ಎಲ್ಲ ಕಡೆ ಸ್ಟಾಕ್ ಆದ, ನಮ್ಮ ಇಲ್ಲಿ ಸೊಸೈಟಿಯಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಜೂನ್ನಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಜೂನ್ ಜುಲೈ 2 ತಿಂಗಳಾಯಿತು, ಮತ್ತು ಆಗಸ್ಟ್ ಬರ್ತದೆ ನಾಳೆನೇ. ಇದುವರೆಗೆ ಗೊಬ್ಬರ ಇಲ್ಲ. ಮಳೆ ಜೂನ್ನಲ್ಲಿ ಒಳ್ಳೆ ಮಳೆ ಆಯಿತು, ಮೇ 25ರಲ್ಲಿ ಎಲ್ಲರೂ ನಾಟಿ ಮಾಡ್ಯಾರ ಹತ್ತಿ. ಇವಾಗ ಗೊಬ್ಬರ ಇಲ್ಲ, ನಾವೇನು ಗೊಬ್ಬರ ತಿನ್ನಂಗಿಲ್ಲ. ನಾವು ಬೆಳೆ ಬೆಳೆದು ಈ ದೇಶಕ್ಕೆ ಅನ್ನ ಕೊಡ್ತೀವಿ. ಆದರೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ರೈತರನ್ನ ಸಂಕಷ್ಟದಲ್ಲಿ ಸಿಲುಕಿಸಿ ಬಯಲಾಟ ಆಡಿಸ್ತಾರ ರೈತರನ್ನ. ರಸಗೊಬ್ಬರಕ್ಕಾಗಿ ಹಳ್ಳಿಗಳಿಂದ ರಾಯಚೂರು ನಗರಕ್ಕೆ ಬರ್ತಾ ಇರುವ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಸದ್ಯ ಸ್ಟಾಕ್ ಖಾಲಿಯಾಗಿದೆ, 2 ದಿನಗಳ ಬಳಿಕ ಸ್ಟಾಕ್ ಬರಬಹುದು, ಬಂದ ಮೇಲೆ ವಿತರಣೆ ಮಾಡ್ತೀವಿ ಅಂತಿದ್ದಾರೆ. ಸೊ ಇದುವರೆಗೆ ಏನಪ್ಪ DAP ಕೊರತೆಯಿಂದ ರೈತರು ಇವತ್ತೇನು ಬಂದಿಲ್ಲ, ನಮ್ಮ ಹತ್ರ ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಇದುವರೆಗೆ ನಮ್ಮ ಹತ್ರ ಇಲ್ಲಿ ರೈಟ್ ನಾವು APMCಯಲ್ಲಿ DAP ಖಾಲಿಯಾಗಿದೆ ಸ್ಟಾಕ್. ಇದು ಮತ್ತೆ ನಾಳೆ ಅಥವಾ ನಾಡಿದ್ದು ಮತ್ತೆ ಇನ್ನೊಂದು ರೇಟ್ ಬರ್ತಾ ಇದೆ. ಸೊ DAP ಬಂದ ತಕ್ಷಣ ನಾವೇನು ಮಾಡಿದೆಪ್ಪ ಅಂದರೆ ಮತ್ತೆ ಸಮರ್ಪಕವಾಗಿ ಅದೇ ರೈತರಿಗೆ ನಾವೇನಪ್ಪ ಅಂತಂದರೆ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಒಟ್ನಲ್ಲಿ ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದೆಡೆ ರಸಗೊಬ್ಬರವಿಲ್ಲದೆ ರಾಯಚೂರು ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.